ಮುಖ್ಯಮಂತ್ರಿಗಳು ಡಾಕ್ಟರ್ ಹಂಪ ನಾಗರಾಜಯ್ಯರವರು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು ಪುಷ್ಪಾರ್ಚನೆಯನ್ನ ಮಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ದಸರಾಗೆ ಚಾಲನೆ ಕೊಡೋ ಸಂದರ್ಭದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಚಾಮುಂಡೇಶ್ವರಿ ತಾಯಿಗೆ ಅಗ್ರ ಪೂಜೆಯನ್ನ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ವೇದಿಕೆಯಲ್ಲಿ ನೆರೆದಿರುವಂತಹ ಗಣ್ಯರು ನೆರವೇರಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ಗಮನಿಸ್ತಾ ಇದ್ದೀವಿ. ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯರಿಂದ ದಸರಾ ಉದ್ಘಾಟನೆ ಆಗುತ್ತೆ. ಮೂಡ ಹಾಗೂ ಇಡೀ ಟೆನ್ಷನ್ನ ಮಧ್ಯೆನೆ ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾ ಇದ್ದಾರೆ. ದೀಪ ಬೆಳಗೋದ್ರ ಮೂಲಕ ಈ ಶುಭ ಕಾರ್ಯಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. 414ನೇ ದಸರಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ಈ ಮೂಲಕ ಕೊಡ್ತಾ ಇದ್ದಾರೆ. ಮೈಸೂರಲ್ಲಿ ಇವತ್ತಿನಿಂದ ರಮ್ಯ ಲೋಕದ ಅನಾವರಣವೇ ಅಕ್ಷರಶಃ ಆಗುತ್ತೆ. ನಾಡ ಅಧಿದೇವತೆಯನ್ನ ಬೆಳ್ಳಿ ತೇರಿನಲ್ಲಿ ಕೂರಿಸಲಾಗಿದೆ. ಸೊ ಇದೇ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಸರ್ಕಾರದ ವತಿಯಿಂದ ನಡೆಸುವಂತಹ ದಸರಾಕ್ಕೆ ಚಾಲನೆ ಕೊಡ್ಲಿಕ್ಕಿದ್ದಾರೆ. ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಸಂಪುಟದ ಬಹುತೇಕ ಸಹೋದ್ಯೋಗಿಗಳ ಆಗಮನ ಕೂಡ ಆಗಿದೆ. ತಾಯಿ ಚಾಮುಂಡೇಶ್ವರಿಗೆ ಈಗಾಗಲೇ ವಿಶೇಷ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ನೋಡಿ, ಪುಷ್ಪಾರ್ಚನೆ ಮಾಡುವಂತಹ ಶುಭ ಸಂದರ್ಭ, ಶುಭ ವೃಶ್ಚಿಕ ಲಗ್ನದಲ್ಲಿ ದಸರಾಗೆ ಚಾಲನೆಯನ್ನ ಕೊಡ್ತಾ ಇರುವಂತಹ ಅತ್ಯಂತ ವಿಶೇಷ ಗಳಿಗೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ನಾಡ ದೇವತೆಗೆ ಅಗ್ರ ಪೂಜೆಯ ಜೊತೆಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಇಡೀ ನಾಡಿಗೆ ಒಳ್ಳೆಯದಾಗಲಿ ಅಂತ ಸರ್ಕಾರದ ವತಿಯಿಂದ ಕೇಳಿಕೊಳ್ಳಲಾಗ್ತಾ ಇದೆ. ತಾಯಿ ಚಾಮುಂಡೇಶ್ವರಿಯ ಅಲಂಕಾರವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಚಾಮುಂಡಿ ಬೆಟ್ಟದಲ್ಲಿ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮೂಲಕ ಇಡೀ ದಸರಾಕ್ಕೆ, ಪರಂಪರಾಗತವಾಗಿ ನಡೀತಾ ಇರುವ ದಸರಾಕ್ಕೆ ಚಾಲನೆ ಸಿಗ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ, ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಶಾಸಕರಾಗಿರುವಂತಹ ಜಿ.ಟಿ. ದೇವೇಗೌಡರು, ಸಚಿವ ಎಚ್.ಕೆ. ಪಾಟೀಲ್ ಎಲ್ಲರ ಉಪಸ್ಥಿತಿ ಇದೆ. ಜೊತೆಗೆ ನಾಡೋಜ ಸಾಹಿತಿ ಹಂಪ ನಾಗರಾಜಯ್ಯ ಅವರ ಮೂಲಕ ಉದ್ಘಾಟನೆ ಆಗ್ತಾ ಇದೆ. ಈಗಷ್ಟೇ ಪುಷ್ಪಾರ್ಚನೆ ಆಯಿತು. ಈಗ ವೇದಿಕೆ ಕಾರ್ಯಕ್ರಮಗಳಿರುತ್ತೆ. ದಸರಾವನ್ನ ಉದ್ದೇಶಿಸಿ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರು ಕೂಡ ಮಾತನಾಡ್ತಾರೆ ಹಾಗೂ ಇಡೀ ನಾಡಿಗೆ ಒಳ್ಳೆಯದಾಗಲಿ ಅಂತ ಕೂಡ ಕೇಳಿಕೊಳ್ಳೋ ಕೆಲಸ ಆಗಿದೆ. ಈಗ ಸೀರೀಸ್ ಆಫ್ ಪ್ರೋಗ್ರಾಮ್ಸ್ ಆಗುತ್ತೆ, ವಿವಿಧ ಕಾರ್ಯಕ್ರಮಗಳಾಗುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತಿನಿಂದ ಮೈಸೂರಿನಲ್ಲಿ ರಂಗೇರಿ. 11ಕ್ಕೂ ಹೆಚ್ಚು ಅದ್ಭುತ ವೇದಿಕೆಗಳ ನಿರ್ಮಾಣ ಕೂಡ ಆಗಿದೆ. ಈಗಷ್ಟೇ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ವಿದ್ಯುಕ್ತ ಚಾಲನೆಯನ್ನ ಐತಿಹಾಸಿಕ ಮೈಸೂರು ದಸರಾಕ್ಕೆ ಸರ್ಕಾರದ ವತಿಯಿಂದ ಕೊಡಲಾಗಿದೆ. ದಸರಾ ಅಂದ್ರೆ ಕರುನಾಡಿನ ಸಾಂಸ್ಕೃತಿಕ ಸಿರಿತನ, ಪಾರಂಪರಿಕ ವೈಭೋಗವನ್ನ ಬಿಂಬಿಸುವ ವಿಶ್ವ ಪ್ರಸಿದ್ಧ ದಸರಾಕ್ಕೆ ಈಗಷ್ಟೇ ಚಾಲನೆ ಸಿಕ್ಕಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಶುಭ ವೃಶ್ಚಿಕ ಲಗ್ನದಲ್ಲಿ ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ನಾಡ ಹಬ್ಬಕ್ಕೆ ವಿದ್ಯುಕ್ತ ಚಾಲನೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಸಂಪುಟದ ಸದಸ್ಯರು, ಅನೇಕ ಗಣ್ಯರು ಪಾಲ್ಗೊಂಡಂತಹ ಶುಭ ಸಂದರ್ಭವನ್ನ ನೀವು ಗಮನಿಸ್ತಾ ಇದ್ದೀರಿ. 414ನೇ ದಸರಾದ ಮೆರಗು ಇನ್ನೂ ಜೋರಾಗಿರಲಿದೆ. ಪರಂಪರಾಗತವಾಗಿ ದಸರಾ ಹೇಗೆ ಸಾಗುತ್ತೆ ಹಾಗೂ ಚಾಮುಂಡೇಶ್ವರಿ ತಾಯಿಯ ಬೆಟ್ಟದಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಪೂಜೆ ಒಂದೊಂದು ದಿನ ಇರುತ್ತೆ. ಶರನ್ನವರಾತ್ರಿ ಅಂತ ಹೇಳಿದ್ರೆ 9 ದಿನವೂ ದೇವಿಗೆ ವಿವಿಧ ಅಲಂಕಾರ, ವಿಶೇಷ ಪೂಜೆ, ಪುರಸ್ಕಾರಗಳೆಲ್ಲವೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಕೂಡ ನೆರವೇರುತ್ತೆ. ಪ್ರವಾಸಿಗರ ದೊಡ್ಡ ದಂಡೆ ಸಾಮಾನ್ಯವಾಗಿ ಮೈಸೂರಿಗೆ ಹರಿದು ಬರುತ್ತೆ. ಚಾಮುಂಡಿ ಬೆಟ್ಟ ಹಾಗೂ ಅರಮನೆಗೂ ಕೂಡ ಅವಿನಾಭಾವ ಸಂಬಂಧ ಇದೆ. ಬೆಳಗ್ಗೆಯಿಂದ ಕೂಡ ಅರಮನೆಯಲ್ಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದನ್ನ ನಾವು ಗಮನಿಸ್ತಾ ಇದ್ವಿ. ಈಗ ಸರ್ಕಾರದ ವತಿಯಿಂದ ನಡೆಯುವಂತಹ ದಸರಾಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಈ ಬಾರಿ ಅದ್ಧೂರಿ ದಸರಾವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಘೋಷಣೆ ಮಾಡಿತ್ತು. ಕಾರಣ ಉತ್ತಮ ಮಳೆಯಾಗಿತ್ತು ಅಂತ. ಕಳೆದ ಬಾರಿ ಅತ್ಯಂತ ಸರಳ ದಸರಾವನ್ನ ನಡೆಸಲಾಗಿತ್ತು. ಈ ಬಾರಿ ದಸರಾದ ಬಜೆಟ್ ಕೂಡ ಹೀಗಿದೆ. 40 ಕೋಟಿ ಲೆಕ್ಕಾಚಾರದಲ್ಲಿ
ದಸರಾವನ್ನ ನಡೆಸ್ತಾ ಇದ್ದೀವಿ ಅಂತ ಸರ್ಕಾರದ ಮೂಲಗಳಿಂದ ಮಾಹಿತಿ ಇದೆ. ಇನ್ನೊಂದು ಕಡೆಗೆ ಸಾಂಪ್ರದಾಯಿಕವಾಗಿ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಚಾಮುಂಡಿ ಬೆಟ್ಟದಲ್ಲಿ ಕೂಡ ನಡೆಯುತ್ತೆ. ಹಾಗೂ ಹಲವು ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗರಿಬಿಚ್ಚೋದಕ್ಕೆ ಶುರುವಾಗುತ್ತೆ ಇವತ್ತಿನಿಂದ. ದಸರಾ ಅಂತ ಹೇಳಿದ್ರೆ ನವೋದಯ ತರುವಂತಹ ನವರಾತ್ರಿಯ ಆರಾಧನೆ ಅನ್ನುವಂತಹ ನಂಬಿಕೆ ಜನರಲ್ಲಿದೆ. ಆ ನಂಬಿಕೆಗೆ ಅನುಸಾರವಾಗಿ ಸರ್ಕಾರ ಕೂಡ ವರ್ಷ ಕೂಡ ಸರ್ಕಾರಿ ದಸರಾವನ್ನ ಆಯೋಜನೆ ಮಾಡ್ತಾ ಬರ್ತಾರೆ. ಇವತ್ತು 414ನೇ ದಸರಾಕ್ಕೆ ಚಾಲನೆಯನ್ನ ಕೂಡ ಪುಷ್ಪಾರ್ಚನೆಯನ್ನ ದೇವಿಗೆ ಮಾಡೋದ್ರ ಮೂಲಕ ಕೊಡ್ಲಾಯಿತು. ಶರತ್ಕಾಲದ ಪೂಜೆಗಳನ್ನ ಮಾಡೋದ್ರಿಂದ ಪುಣ್ಯ ಫಲಗಳು ಸಿಗುತ್ತೆ ಅಂತ ಒಂದು ಶುಭ ಲಗ್ನವನ್ನು ಇಡ್ತಾರೆ ಸಾಮಾನ್ಯವಾಗಿ. ಸೊ ಆ ಲಗ್ನದಲ್ಲೇ ಪೂಜೆಯನ್ನ ಮಾಡಿದ್ರೆ ಎಲ್ಲಾ ಕಾರ್ಯಗಳು ಅತ್ಯಂತ ಉತ್ತಮವಾಗಿ ನಡೆಯುತ್ತೆ ಅನ್ನೋ ನಂಬಿಕೆ. ಹೀಗಾಗಿ ದಸರಾದ ಉದ್ಘಾಟನೆಯ ಮುಹೂರ್ತ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನಿಂದ ಒಂದು 11ಕ್ಕೂ ಹೆಚ್ಚು ವೇದಿಕೆಗಳು, ಸಾವಿರಾರು ಜನ ಪಾಲ್ಗೊಳ್ತಾರೆ. ತುಂಬಾ ಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಬರ್ತಾರೆ. ಇನ್ನು ಆ ಕಾರ್ಯಕ್ರಮಗಳನ್ನ ವೀಕ್ಷಿಸೋದಕ್ಕೆ ಅಂತ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ದಸರಾ ಹಾಲಿಡೇಸ್ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಕಳಿಬೇಕು ಅನ್ನೋದು ಪ್ರವಾಸಿಗರ ಇಚ್ಛೆ ಆಗಿರುತ್ತೆ. ಇದೇ ಕಾರಣಕ್ಕೆ ಇಡೀ ಮೈಸೂರು ಜಾಮ್ ಪ್ಯಾಕ್ಡ್ ಆಗಿರುತ್ತೆ. ಈ ಟೈಮ್ನಲ್ಲಿ ಮೈಸೂರನ್ನ ನೋಡೋದೇ ಅತ್ಯಂತ ಚಂದ. ಹಿಂಗಾಗಿ ಅಂದ ಚಂದದ ದಸರಾ ಮೈಸೂರಿನಲ್ಲೇ ನೋಡಬೇಕು ನಾವು ಅಂತ ಜನ ಹೇಳೋದಿದೆ. ಸೊ ಇವತ್ತಿನಿಂದ ದಸರಾದ ಸೆಲೆಬ್ರೇಷನ್, ಸಡಗರ ಎಲ್ಲವೂ ಮೈಸೂರಿನಲ್ಲಿ ದುಪ್ಪಟ್ಟಾಗ್ತಾ ಇದೆ. ಧಾರ್ಮಿಕ ಕಾರ್ಯಕ್ರಮಗಳಿಗೂ ಅತ್ಯಂತ ಮಹತ್ತರ ಘಟ್ಟ ಇದು.
ಕಷ್ಟಗಳನ್ನ ದೂರ ಮಾಡಿ ನಾಡಿನ ಜನರನ್ನ ಸಲಹು ತಾಯಿ ಎನ್ನುವಂತಹ ಪ್ರಾರ್ಥನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು